ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ಸೈಬರ್ ಶಾಪ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಇನಿಷಿಯಲ್ ಪಾನ್ ಕಾರ್ಡ್ಗೆ ಯಾವ ರೀತಿ ಸ್ವತಃ ನೀವೇ ನಿಮ್ಮ ಫೋನು, ಲ್ಯಾಪ್ಟಾಪ್ ಸಿಸ್ಟಮ್ನಲ್ಲಿ ನೀವೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಿ ಪಾನ್ ಕಾರ್ಡ್ನ ಪಡ್ಕೊಳ್ಬೇಕು ಅನ್ನೋದನ್ನೇ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಇನಿಷಿಯಲ್ ಪಾನ್ ಕಾರ್ಡ್ ಅಂತ ಏನಂತ ಅಂದರೆ, ಎಕ್ಸಾಂಪಲ್ ಈಗ ನಮ್ಮ ಸರ್ ನೇಮ್ ಒಂದೇ ಲೆಟ್ರಲ್ಲಿ ಇರುತ್ತೆ, ಎಸ್ ಎಮ್. ಅಂದರೆ ಆಧಾರ್ ಕಾರ್ಡಲ್ಲಿ ಎಕ್ಸಾಂಪಲ್ ಈಗ ನನ್ನ ಆಧಾರ್ ಕಾರ್ಡ್ನಲ್ಲಿ ಜ್ಞಾನೇಶ್ ಎಸ್ ಎಮ್ ಕೆ ಇಷ್ಟೇ ಒಂದೊಂದೇ ಸ್ಪೆಲ್ಲಿಂಗ್, ನಮ್ಮ ಹೆಸರು ಮುಂದ್ಗಡೆ ಸರ್ ನೇಮು ಕೆ ಎಲ್ ಎಸ್ ಈ ರೀತಿ ಒಂದೊಂದೇ ಸ್ಪೆಲ್ಲಿಂಗ್ ಇದ್ದರೆ, ಈ ರೀತಿ ಪಾನ್ ಕಾರ್ಡ್ಗಳನ್ನ ನಾವು ಗೌರ್ಮೆಂಟ್ ವೆಬ್ಸೈಟ್ಗಳಲ್ಲಿ ಹಾಕಿ ಪಾನ್ ಕಾರ್ಡ್ ಪಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕಷ್ಟ ಆಗಿರುತ್ತೆ. ಸೊ ಅದು ಅಪ್ಲಿಕೇಶನ್ ಹಾಕ್ಲಿಕ್ಕೂ ಆಗಲ್ಲ. ಸೊ ಅಂಥವ್ರು ಯಾವ ರೀತಿ ನೀವು ಸ್ವತಃ ನೀವೇ ಅಪ್ಲಿಕೇಶನ್ ಹಾಕಿ ಇನಿಷಿಯಲ್ ಪಾನ್ ಕಾರ್ಡ್ನ ಪಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸೊ ಹೊಸದಾಗಿ ನೋಡೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂದ್ರೆ, ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಸೈಬರ್ ಶಾಪ್ ಟ್ರೈನಿಂಗ್, ಅಂದರೆ ಯಾರು ಹೊಸದಾಗಿ ಸೈಬರ್ ಶಾಪ್ನ ಇಡಬೇಕಂತ ಇದ್ದೀರಾ, ಮತ್ತು ಯಾರು ಅಪ್ಲಿಕೇಶನ್ ಹಾಕಬೇಕು, ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಳ್ಬೇಕು, ಒಳ್ಳೆ ಬಿಸ್ನೆಸ್ ಮಾಡಬೇಕು ಸೈಬರ್ ಶಾಪ್ ಆನ್ಲೈನ್ ಸೆಂಟ್ರಿಂದ ಅನ್ನೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಸೈಬರ್ ಶಾಪಿಗೆ ಸಂಬಂಧಪಟ್ಟಿರುವಂಥ ಟ್ರೈನಿಂಗ್ನ ನಿಮಗೆ ಕೊಡ್ತೀನಿ. ಸೊ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಹೇಳ್ತಿದ್ದೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ, ಜಾಯ್ನ್ ಆಗಿ. ಅಲ್ಲಿ ನಾನು ಹೊಸ ವಿಡಿಯೋಗಳ ಬೇಗ ಕೂಡ ಸಿಗುತ್ತೆ. ಮತ್ತು ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೂ ಅಲ್ಲಿ ನಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಇನ್ಫಾರ್ಮ್ನ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇವಾಗ ನಾವು ಇನಿಷಿಯಲ್ ಹೊಸ ಪಾನ್ ಕಾರ್ಡ್ಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ ಬನ್ನಿ ಫ್ರೆಂಡ್ಸ್, ಲೆಟ್ಸ್ ಗೋ. ಫ್ರೆಂಡ್ಸ್, ಸಿಂಪಲ್ಲಾಗಿ ನಿಮ್ಮ ಫೋನು, ಲ್ಯಾಪ್ಟಾಪ್ ಸಿಸ್ಟಮ್ ಯಾವುದ್ರಲ್ಲಾದರೂ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ವೆಲ್ಕಮ್ ಟು RSK ಅಂತ ಈ ರೀತಿ ಸರ್ಚ್ ಮಾಡಿ. ನಿಮಗೆ ಡೈರೆಕ್ಟ್ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಈ ರೀತಿ ಸರ್ಚ್ ಮಾಡಲಿಕ್ಕಾಗಿಲ್ಲ ಅಂದರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಸೊ ಈ ರೀತಿ ಸರ್ಚ್ ಮಾಡಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ವೆಲ್ಕಮ್ ಟು RSK ಅಂತ ಫಸ್ಟಿಗೆ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ, ಕಾಣಿಸ್ತಿರ್ಬೋದು. ಸೊ ಸಿಂಪಲಾಗಿ ನೋಡ್ಬೋದು, ಮೇಲ್ಗಡೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಕಾಣಿಸ್ತಿದೆ. ಸೊ ನಾವು ಲಾಗಿನ್ ಆಗಬೇಕಂತ ಅಂದರೆ ಫಸ್ಟ್ ಟೈಮ್ ಒಂದು ID ಕ್ರಿಯೇಟ್ ಮಾಡ್ಕೊಳ್ಬೇಕು, ಅಂದರೆ ರಿಜಿಸ್ಟರ್ ಮಾಡಬೇಕು. ಸೊ ಡೈರೆಕ್ಟ್ ಲಾಗಿನ್ ಆಗಲಿಕ್ಕೆ ID ಪಾಸ್ವರ್ಡ್ ನಮ್ಮ ಹತ್ರ ಇರಲ್ಲ, ಅದಕ್ಕೆ ನಾವು ರಿಜಿಸ್ಟರ್ ಇದೆ ಅಲ್ವಾ, ಸೊ ಪಕ್ಕದಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವೇನಿಲ್ಲ, ಸಿಂಪಲಾಗಿ ರಿಜಿಸ್ಟರ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ ಕಾಲಮ್ ಓಪನ್ ಆಗುತ್ತೆ. ಫಸ್ಟಿಗೆ ಎಂಟರ್ ಯುವರ್ ಫುಲ್ ನೇಮ್ ಅಂತ ಕೇಳುತ್ತೆ. ನಿಮ್ಮ ಹೆಸರು ಏನಿದೆ ಸಿಂಪಲಾಗಿ ಅದನ್ನು ಎಂಟರ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಹೇಗಾದರೂ ಟೈಪ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗಡೆ ಇಮೇಲ್ ID ಕೇಳುತ್ತೆ. ಸೊ ಇಮೇಲ್ ID ಮಾತ್ರ ಪರ್ಫೆಕ್ಟ್ ಆಗಿರೋ ಇಮೇಲ್ ID ಹಾಕೋಬೇಕಾಗಿರುತ್ತೆ. ಸೊ ಇಮೇಲ್ ID ಹೆಂಗಿರ್ಬೇಕಂದ್ರೆ, ನೀವು OTP ಬರೋಂಥ ಇಮೇಲ್ ID ನಿಮ್ಮ ಹತ್ರ ಚಾಲ್ತಿಯಲ್ಲಿರೋ ಇಮೇಲ್ ID ಹಾಕಿ. ಅದೇ ರೀತಿ ಕೆಳಗಡೆ ಮತ್ತೆ ಫೋನ್ ನಂಬರ್ ಕೇಳ್ತಿದೆ. ಫೋನ್ ನಂಬರು ಕೂಡ ತುಂಬ ಇಂಪಾರ್ಟೆಂಟು. ವಾಟ್ಸಪ್ ಇರುವಂಥ ಫೋನ್ ನಂಬರ್ನ ಇಲ್ಲಿ ಕೊಡಿ. ಅದಾದಮೇಲೆ ಕೆಳಗಡೆ ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತ ಕೇಳುತ್ತೆ. ನಮ್ದು ಕರ್ನಾಟಕ ಅಲ್ವಾ, ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಡಾದ್ಮೇಲೆ ಅದೇ ರೀತಿ ಕ್ಯಾಪ್ಚರ್ ಕೋಡ್, ಮುಂದ್ಗಡೆ ಏನು ಕ್ಯಾಪ್ಚರ್ ಕೋಡ್ ಇದೆ ಅಲ್ವ, ಅದೇ ರೀತಿ ಬಾಕ್ಸ್ನಲ್ಲಿ ಆ ಕ್ಯಾಪ್ಚರ್ ಕೋಡ್ನ ಹಾಕಿ ಕೆಳಗಡೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಾವು ಸಿಂಪಲಾಗಿ ಎಲ್ಲ ಫಿಲಪ್ ಆದಮೇಲೆ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡೋಣ. ಸೊ ಇವಾಗ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣವೇ ನೋಡಿ ಈ ರೀತಿ ಏಜೆಂಟ್ ID ಮತ್ತು ಪಾಸ್ವರ್ಡ್ ಅಂತ ಬಂದುಬಿಡುತ್ತೆ, ಪಾಪಪ್ ಮೆಸೇಜ್ ಇಲ್ಲಿ ನೋಡ್ಬೋದು. ಸೊ ಇದು ಏಜೆಂಟ್ ID ಅಂದರೆ ಲಾಗಿನ್ ID, ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್, ಲಾಗಿನ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಸೊ ಎರಡನ್ನೂ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ, ಇಲ್ಲ ಬರೆದಿಟ್ಕೊಳ್ಳಿ, ಯಾಕಂದರೆ ಲಾಗಿನ್ ಆಗಲಿಕ್ಕೆ ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ವಾಟ್ಸಪ್ಗೂ ಕೂಡ ಒಂದು ಕಳಿಸಿರ್ತಾರೆ, ಬಟ್ ಇದನ್ನು ಬರೆದಿಟ್ಕೊಳ್ಳಿ. ಸೊ ಇವಾಗ ಏನಿಲ್ಲ, ಕೆಳಗಡೆ ಸಿಂಪಲಾಗಿ ಲಾಗಿನ್ ಅಂತ ಕಾಣಿಸ್ತಿದೆ ಗೊತ್ತಾ, ಇಲ್ಲ ಬ್ಯಾಕ್ ಟು ಹೋಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ರೀತಿ ಓಪನ್ ಆಗುತ್ತೆ, ಲಾಗಿನ್ ಅಂತ ಇದೆ. ಇವಾಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನಮಗೆ ಏಜೆಂಟ್ ID ಇತ್ತು, ಅಲ್ಲಿ ಫಸ್ಟಿಗೆ IDಯನ್ನು ಹಾಕಿ, ಪಾಸ್ವರ್ಡ್ ಇದ್ದಲ್ಲಿ ಅವ್ರು ಕೊಟ್ಟಿರೋ ಪಾಸ್ವರ್ಡ್ನೇ ಹಾಕಿ. ಅವ್ರು ಕೊಟ್ಟಿರೋ ID ಪಾಸ್ವರ್ಡ್ ನಾವು ಹಾಕಾದ್ಮೇಲೆ ಲಾಗಿನ್ ಕೊಡಬೇಕಾಗಿರುತ್ತೆ. ಸೊ ಇವಾಗ ನಾನು ID ಮತ್ತು ಪಾಸ್ವರ್ಡ್ನ ಹಾಕಿ ಲಾಗಿನ್ ಕೊಟ್ಟ ತಕ್ಷಣ ನೋಡಿ ಇವಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಲಾಗಿನ್ ಸಕ್ಸಸ್ಫುಲ್ಲಿ ಆಗುತ್ತೆ. ನೋಡ್ಬೋದು ನೀವಿಲ್ಲಿ. ಸೊ ನೋಡ್ಬೋದು ತುಂಬ ಆಪ್ಷನ್ ಕಾಣಿಸ್ತಿದೆ. ಸೊ ನಾವು ಏನಂತ ಅಂದರೆ ಸಿಂಪಲಾಗಿ ಮೇಲ್ಗಡೆ ನೋಡಿ ಬ್ಯಾಲೆನ್ಸ್ ಅಂತ ಇದೆ. ಸೊ ನಾವು ಪಾನ್ ಕಾರ್ಡ್ನ ಅಪ್ಲೈ ಮಾಡಬೇಕು ಅಂತ ಅಂದರೆ 120 ರೂಪೀಸ್ ರಿಚಾರ್ಜ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನೀವು ಗೌರ್ಮೆಂಟ್ ವೆಬ್ಸೈಟಲ್ಲಾದರೂ ಮಾಡಿ, ಯಾವುದ್ರಲ್ಲಾದರೂ ಮಾಡಿ, ಮಿನಿಮಮ್ 106 ರೂಪಾಯಿ ಕಟ್ಟಾಗುತ್ತೆ. ಬಟ್ ಇದರಲ್ಲಿ 120 ರೂಪಾಯಿ ಕಟ್ಟಾಗುತ್ತೆ. ಇನಿಷಿಯಲ್ ನೇಮ್ ಇರೋದಕ್ಕೆಲ್ಲ 120 ರೂಪೀಸ್ ಕಟ್ಟಾಗುತ್ತೆ. ಸೊ ನಾವು ಇವಾಗ ವಾಲೆಟ್ ರಿಚಾರ್ಜ್ ಮಾಡ್ಕೊಳ್ಬೇಕಂದ್ರೆ ಇಲ್ಲಿ ನೋಡಿ ವಾಲೆಟ್ ರಿಚಾರ್ಜ್ ಅಂತ ಸೆಕೆಂಡ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಸೊ ಸ್ಕ್ಯಾನರ್ನ ಏನಿಲ್ಲ, ನಿಮ್ಮ ಫೋನ್ಪೇ, ಗೂಗಲ್ ಪೇ ಯಾವುದರಿಂದಾದ್ರೂ ಸ್ಕ್ಯಾನ್ ಮಾಡ್ಬೋದು. ಸೊ ನೀವು ಫೋನ್ಪೇ ಅಥವಾ ಗೂಗಲ್ ಪೇದಿಂದ 120 ರೂಪೀಸ್ ಮಾತ್ರ ಹಾಕಿ. ಯಾಕಂತ ಅಂದರೆ ಜಾಸ್ತಿ ಪೇ ಮಾಡ್ಕೋಬೇಡಿ. ನಿಮ್ಗೆ ಏನು ಕೆಲಸ ಮಾಡಬೇಕು ಪಾನ್ ಕಾರ್ಡ್ ಅಲ್ವಾ, ಸೊ ಜಸ್ಟ್ 120 ರೂಪೀಸ್ ಕಟ್ಟಾಗುತ್ತೆ, ಅಷ್ಟೇ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ. ಸೊ 120 ರೂಪೀಸ್ನ ಪೇ ಮಾಡಾದಮೇಲೆ ಅಮೌಂಟ್ ಕಟ್ಟಾಗುತ್ತೆ. ಕಟ್ಟಾದ ತಕ್ಷಣ ಅಲ್ಲಿ ನೀವು ಫೋನ್ಪೇ ಹಿಸ್ಟ್ರಿನಲ್ಲಿ ಏನು ಪೇ ಮಾಡಿರ್ತೀರಲ್ವ ಅದರಲ್ಲಿ UTR ನಂಬರ್ ಬಂದಿರುತ್ತೆ.
ಸೊ ನೀವು ಅಲ್ಲಿ ಹಿಸ್ಟ್ರಿನಲ್ಲಿ ಹೋಗಿ ಏನು 120 ರೂಪೀಸ್ ಪೇ ಮಾಡಿರ್ತೀರಲ್ಲ ಆ UTR ನಂಬರ್ನ ಇಲ್ಲಿ ಏನು ಕಾಣಿಸ್ತಿದೆ ನೋಡಿ, ಕೆಳಗಡೆ ಬಾಕ್ಸ್ ಕಾಣಿಸ್ತಿದೆ ಗೊತ್ತಾ, ಈ ಬಾಕ್ಸಲ್ಲಿ UTR ನಂಬರ್ನ ಹಾಕಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಆಗಿ ಮೇಲ್ಗಡೆ ನೋಡಿ ಬ್ಯಾಲೆನ್ಸ್ ಇರೋ ಕಡೆ 120 ರೂಪೀಸ್ ಆ್ಯಡ್ ಆಗುತ್ತೆ. ಸೊ ಇವಾಗ ನಮ್ಮದು ಬ್ಯಾಲೆನ್ಸ್ ಸಕ್ಸಸ್ಫುಲಿ ಆಗಿ ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ. ಓಕೆನಾ. ಸೊ ಸಿಂಪಲ್ ಆಗಿ ಯಾವ ರೀತಿ ರಿಚಾರ್ಜ್ ಮಾಡ್ಕೊಳ್ಳೋದು ಗೊತ್ತಾಯ್ತು. ಇವಾಗ ಪಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಲ್ವಾ, ಈಗ ಅಮೌಂಟ್ ಕೂಡ ರಿಚಾರ್ಜ್ ಆಯಿತು. ಪಾನ್ ಕಾರ್ಡ್ ಇಲ್ಲಿ ನೋಡಿ 4ನೇ ಆಪ್ಷನ್ನು ಪಾನ್ ಕಾರ್ಡ್ ಅಂತ ಇದೆ ಅಲ್ವಾ, ಲೆಫ್ಟ್ ಸೈಡಲ್ಲಿ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನ್ಯೂ ಮತ್ತು ಕರೆಕ್ಷನ್ ಇದೆ, ನಾವು ಹೊಸ ಪಾನ್ ಕಾರ್ಡ್ ಹಾಕಬೇಕಲ್ವಾ. ಸೊ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ಸೊ ನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಕಾಣಿಸ್ತಿದೆ ಅಲ್ವಾ, ನ್ಯೂ ಅಪ್ಲಿಕೇಶನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾನ್ಯುವಲ್ ನ್ಯೂ ಪಾನ್ ಮತ್ತು ಆಧಾರ್ OTP ನ್ಯೂ ಪಾನ್ ಅಂತ ಇದೆ. ಸೊ ನಮಗೆ ಸೆಕೆಂಡ್ ಆಪ್ಷನ್ ಆಧಾರ್ OTP ನ್ಯೂ ಪಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಎಂಟರ್ ಆಧಾರ್ ಅಂತ ಕೇಳುತ್ತೆ. ಸೊ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ 12 ನಂಬರ್ ಇರೋ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಗೆಟ್ OTP ಅಂತ ಕೊಡಬೇಕು. ಸೊ ಜನರೇಟ್ OTP ಅಂತ ಕೊಟ್ಟ ತಕ್ಷಣ ನಿಮ್ಮ ಆಧಾರ್ ಕಾರ್ಡಲ್ಲಿರೋ ಫೋನ್ ನಂಬರ್ಗೆ OTP ಬರುತ್ತೆ. ಸೊ ಆ OTPನ ಹಾಕಿ ಸಬ್ಮಿಟ್ OTP ಅಂತ ಕೊಡಬೇಕಾಗಿರುತ್ತೆ. ಸೊ ಇವಾಗ ಸಿಂಪಲಾಗಿ ನನ್ನ ಫೋನಿಗೆ OTP ಬಂದಿದೆ, OTPನ ಹಾಕಿ ನಾನು ಸಬ್ಮಿಟ್ OTP ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ನೋಡಿ ನಮ್ಮ ಆಧಾರ್ ಕಾರ್ಡಲ್ಲಿರೋ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ಬಂದಿರುತ್ತೆ, ನಮ್ಮ ಹೆಸರು, ಡೇಟ್ ಆಫ್ ಬರ್ತು ಪ್ರತಿಯೊಂದು ಕೂಡ ಬಂದಿರುತ್ತೆ. ಸೊ ಇಲ್ಲಿ ಈ ರೀತಿ ಓಪನ್ ಆಗಿರುತ್ತೆ, ನೋಡ್ಕೊಳ್ಬೋದು. ಸೊ ಎಷ್ಟು ಜನ ಅಂತೀರ ಇನ್ಷಿಯಲ್ ನೇಮ್ ಇರುತ್ತೆ ಅಂತ. ಸೊ ಇನ್ಷಿಯಲ್ ನೇಮ್ನ ಕೂಡ ಇಲ್ಲಿ ಸಿಂಪಲಾಗಿ ನಾವು ನೋಡ್ಕೊಳ್ಬೋದು ಯಾವ ರೀತಿ ಅಪ್ಲೈ ಮಾಡೋದಂತ. ಸೊ ನೋಡಿ ನಾನು ಒಂದೊಂದು ತಿಳಿಸ್ತಾ ಹೋಗ್ತೀನಿ. ಈ ರೀತಿ ಓಪನ್ ಆದಮೇಲೆ ಸೊ ನೋಡ್ಬೋದು ಇಲ್ಲಿ ಮೇಲ್ಗಡೆ ನಿಮ್ಮ ನೇಮ್ ಎಲ್ಲ ಬಂದಿರುತ್ತೆ, ಬಟ್ ಫಸ್ಟ್ ನೇಮು ಮಿಡಲ್ ನೇಮ್ ಎಲ್ಲ ಗ್ಯಾಪ್ ಇರುತ್ತೆ. ಸೊ ಏನಿಲ್ಲ, ಅಲ್ಲಿ ಫಸ್ಟ್ ನೇಮು ಮತ್ತು ಮಿಡಲ್ ನೇಮ್ ಎಲ್ಲ ನೀವು ಟೈಪ್ ಮಾಡ್ಕೊಳ್ಳಿ ಮ್ಯಾನ್ಯುವಲ್ ಆಗಿ. ಬಟ್ ನೀವು ಟೈಪ್ ಮಾಡ್ಕೊಂಡಿದ್ದೆ ಪಾನ್ ಕಾರ್ಡಲ್ಲಿ ಬರಲ್ಲ, ಆಧಾರ್ ಕಾರ್ಡಲ್ಲಿ ಏನಿರುತ್ತಲ್ವ ಅದೇ ರೀತಿ ಬರುತ್ತೆ. ಸೊ ನೀವು ಸಿಂಪಲಾಗಿ ಅಲ್ಲಿ ಕಾಲಮ್ ಬಿಡಬಾರ್ದು, ಒಟ್ಟಿನಲ್ಲಿ ಅಲ್ಲಿ ನಿಮ್ಮ ಫಾದರ್ ನೇಮು ಸರ್ ನೇಮ್ ಎಲ್ಲ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನೀವು ಸಿಂಪಲಾಗಿ ಟೈಪ್ ಮಾಡ್ಕೊಳ್ಳಿ, ಕಾಲಮ್ನ ಮಾತ್ರ ಬಿಡ್ಲಿಕ್ಕೆ ಹೋಗಬೇಡಿ. ಸೊ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಬಟ್ ನೀವು ಟೈಪ್ ಮಾಡ್ಕೊಂಡಿರೋ ರೀತಿ ಬರಲ್ಲ, ಅಂದರೆ ಫುಲ್ ನೇಮು. ಇವಾಗ ನಿಮ್ಮ ಸರ್ ನೇಮ್ ಒಂದೇ ಸ್ಪೆಲ್ಲಿಂಗ್ ಇದ್ದರೆ ಇಲ್ಲಿ ಫುಲ್ ನೇಮ್ನೇ ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಫಾದರ್ ನೇಮ್ ಕೇಳುತ್ತೆ. ಸೊ ಫಾದರ್ ನೇಮ್ ಬಂದುಬಿಟ್ಟು ನಿಮ್ಮದು ಫಾದರ್ ನೇಮ್ ನಿಮ್ಗೆ ಯಾವ ಥರ ಬೇಕಲ್ವ ಪಾನ್ ಕಾರ್ಡಲ್ಲಿ, ಸೊ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ. ಫಾದರ್ ನೇಮು ಫಸ್ಟ್ ನೇಮ್ ಮತ್ತು ಸರ್ ನೇಮ್ನ ಎರಡನ್ನೂ ಟೈಪ್ ಮಾಡ್ಕೊಳ್ಳಿ. ಮಿಡಲ್ ನೇಮ್ ಫಾದರ್ ನೇಮ್ದು ಟೈಪ್ ಮಾಡ್ಕೊಳ್ಳಿಲ್ಲ ಅಂದರೂ ನಡೆಯುತ್ತೆ. ಫಸ್ಟ್ ನೇಮ್ ಮತ್ತು ಸರ್ ನೇಮ್ನ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಯಾಕಂದರೆ ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ ಅಂತ ಬರುತ್ತೆ. ಸೊ ಫಾದರ್ ನೇಮ್ ಇದ್ದಲ್ಲಿ ಅದೇ ರೀತಿ ಬಂದಿರುತ್ತೆ. ಅದಕ್ಕೋಸ್ಕರ ನೀವು ಸರಿಯಾಗಿ ಫಾದರ್ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ಅದಾದಮೇಲೆ ಏನಿಲ್ಲ, ಸಿಂಪಲಾಗಿ ನಾನು ಹೇಳೋದಿಷ್ಟೇ. ಫಾದರ್ ನೇಮ್ ಇದ್ದಲ್ಲಿ ಫಸ್ಟ್ ನೇಮ್ ಇದ್ದಲ್ಲಿ ನಿಮ್ಮ ತಂದೆ ಹೆಸರು, ಮಿಡಲ್ ನೇಮ್ ಇದ್ದಲ್ಲಿ ನಿಮ್ಮ ಅಜ್ಜನ ಹೆಸರು, ಲಾಸ್ಟ್ ನೇಮ್ ಇದ್ದಲ್ಲಿ ಸರ್ ನೇಮ್ ಇರುತ್ತೆ. ಸೊ ಅಜ್ಜನ ನೇಮ್ ಟೈಪ್ ಮಾಡಿ ಮಿಡಲ್ ನೇಮ್ ಟೈಪ್ ಮಾಡ್ಕೊಳ್ಳಿಲ್ಲ ಅಂದರೂ ಅಷ್ಟೇ ಹೋಯಿತು. ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಫಾದರ್ ನೇಮ್ ಇದ್ದಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಸೊ ಏನಿಲ್ಲ, ಸಿಂಪಲಾಗಿ ಅಲ್ಲಿ ಮೇಲ್ಗಡೆ ಮ್ಯಾನ್ಯುವಲ್ ಆಗಿ ಟೈಪ್ ಮಾಡ್ಕೊಳ್ಳಿ, ಕೆಳಗಡೆ ಮಾತ್ರ ಫಾದರ್ ನೇಮ್ ಪರ್ಫೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಸೊ ಪಾನ್ ಕಾರ್ಡಲ್ಲಿ ನೀವು ಮೇಲ್ಗಡೆ ಟೈಪ್ ಮಾಡ್ಕೊಂಡಿರೋ ರೀತಿ ಬರಲ್ಲ, ಬಟ್ ಅಲ್ಲಿ ಫುಲ್ ನೇಮ್ ಟೈಪ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದು ರೂಲ್ಸ್ ಆಗಿರುತ್ತೆ, ತಿಳ್ಕೊಳ್ಳಿ ಅಷ್ಟೇ ಸಿಂಪಲ್ಲಾಗಿ. ಇವಾಗ ಫಾದರ್ ನೇಮು ಎಲ್ಲ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಇನ್ನೊಂದು ಸಿಂಪಲ್ ಇವಾಗ ನಾನು ತಿಳಿಸ್ಕೊಡ್ತಿದ್ದೀನಿ ಯಾವ ರೀತಿ ಪಾನ್ ಕಾರ್ಡಲ್ಲಿ ನೇಮ್ ಬರುತ್ತಂದರೆ, ಇಲ್ಲಿ ಕಾಣಿಸ್ತೀನಿ ನೋಡಿ, ನೇಮ್ ಆನ್ ಕಾರ್ಡ್ ಅಂತ ಇರುತ್ತೆ ನೋಡಿ, ಇಲ್ಲಿ ನೇಮ್ ಆನ್ ಕಾರ್ಡ್. ಈ ರೀತಿ ನೇಮ್ ಆನ್ ಕಾರ್ಡಲ್ಲಿ ಇಲ್ಲಿ ಮುಂದ್ಗಡೆ ಏನು ಬಂದಿರುತ್ತಲ್ವ ಹೆಸರು, ಈ ರೀತಿ ನಿಮ್ಮದು ಪಾನ್ ಕಾರ್ಡಲ್ಲಿ ಬಂದಿರುತ್ತೆ. ಸೊ ನಿಮಗೂ ಬೇಕಾಗಿರೋದು ಇದೇ ರೀತಿ ಅಲ್ವಾ, ಯಾಕಂದರೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಲ್ಲಿ ನೇಮ್ ಬಂದಿರುತ್ತೆ. ಸೊ ಪಾನ್ ಕಾರ್ಡಲ್ಲಿ ಈ ರೀತಿ ನೇಮ್ ಬಂದಿರುತ್ತೆ. ಅದಕ್ಕೆ ನಾನು ಹೇಳಿರೋದು ಮೇಲ್ಗಡೆ ನೀವು ಯಾವ ರೀತಿಯಾದ್ರು ಟೈಪ್ ಮಾಡ್ಕೊಳ್ಬೋದು, ಬಟ್ ರಿಲೇಟೆಡ್ ಆಗಿರೋ ನೇಮ್ನೇ ಟೈಪ್ ಮಾಡ್ಕೊಳ್ಳಿ. ಬಟ್ ಬಾಕ್ಸಲ್ಲಿ ಮೇಲ್ಗಡೆ ಫಿಲಪ್ ಮಾಡಬೇಕಾಗಿರುತ್ತೆ. ಇಲ್ಲಿ ಅದೇನು ಬರಲ್ಲ ಪಾನ್ ಕಾರ್ಡಲ್ಲಿ, ಬಟ್ ಇಲ್ಲಿ ನೇಮ್ ಆನ್ ಕಾರ್ಡ್ ಅಂತ ಇದೆ ಅಲ್ವಾ, ಅದು ಮಾತ್ರ ಬಂದಿರುತ್ತೆ. ಸೊ ಫಾದರ್ ನೇಮ್ನು ಕೂಡ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ. ಪಾನ್ ಕಾರ್ಡಲ್ಲಿ ಫಾದರ್ ನೇಮ್ ಬರುತ್ತೆ. ಸೊ ನೇಮ್ ಆನ್ ಪಾನ್ ಕಾರ್ಡ್ ಇದ್ದಲ್ಲಿ ಆಧಾರ್ ಕಾರ್ಡಲ್ಲಿ ಇದ್ದಂಗೆ ಬರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತು ಕೂಡ ಆಲ್ರೆಡಿ ಬಂದಿರುತ್ತೆ. ಅಕಸ್ಮಾತ್ ಸರಿ ಇಲ್ಲ ಅಂದರೆ ನಿಮ್ಗೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತಿದೆ ಅದೇ ರೀತಿ ಡೇಟ್ ಆಫ್ ಬರ್ತ್ನ ನೀವು ಟೈಪ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಬಂದಿರುತ್ತೆ ಸರಿಯಾಗಿ. ಸೊ ಸರಿಯಾಗಿದ್ದರೆ ನೋ ಪ್ರಾಬ್ಲಮ್. ಆಮೇಲೆ ಇಲ್ಲಿ ಜೆಂಡರ್ ಕೇಳುತ್ತೆ, ಮೇಲ್ ಫೀಮೇಲ್ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ರಾಂಗ್ ಇದ್ದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡಿಗೆ ಲಿಂಕ್ ಇರೋ ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆನಾ. ಅದಾದಮೇಲೆ ಇಮೇಲ್ ID ಕೇಳುತ್ತೆ ನೋಡಿ. ಇಮೇಲ್ ID ಮಾತ್ರ ನಾನು ಹೇಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ಟೈಪ್ ಮಾಡ್ಕೊಳ್ಳಿ. ಯಾಕಂತ ಅಂದರೆ ಅವರು ಸಾಫ್ಟ್ ಕಾಪಿನ PDF ಇಮೇಲ್ಗೆ ಕಳಿಸ್ತಾರೆ. ನೀವು ಇಲ್ಲಿ ಏನು ಇಮೇಲ್ ಟೈಪ್ ಮಾಡ್ಕೊಂಡಿರ್ತೀರಲ್ವ ಅದೇ ಇಮೇಲ್ಗೆ ಒಂದು PDF ಕಳಿಸ್ತಾರೆ. ಅದಕ್ಕೋಸ್ಕರ ಸರಿಯಾಗಿರೋ ಇಮೇಲ್ IDನ ಟೈಪ್ ಮಾಡ್ಕೊಳ್ಳಿ. ಇಮೇಲ್ ID ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕಂತಂದರೆ ನಿಮ್ಗೆ ಪೋಸ್ಟಲ್ಲಿ ಬರ್ಲಿಕ್ಕೆ ಲೇಟ್ ಆದರೂ ಇಮೇಲ್ IDಯಲ್ಲಿ ಬೇಗ ಕಳಿಸ್ತಾರೆ. ಆಮೇಲೆ ಕೆಳಗಡೆ ಬಂದುಬಿಟ್ಟು ಅಡ್ರೆಸ್ನ ಟೈಪ್ ಮಾಡ್ಕೊಳ್ಳೋದಾಗಿರುತ್ತೆ. ನಿಮ್ಮ ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದೇ ರೀತಿ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಊರ ಹೆಸರು ಕೇಳುತ್ತೆ. ಸೊ ಫಸ್ಟಿಗೆ ಊರ ಹೆಸರು, ಅಕಸ್ಮಾತ್ ಮನೆ ನಂಬರ್ ಇದ್ದರೆ ಮನೆ ನಂಬರು, ಆಮೇಲೆ ಪಂಚಾಯತು, ತಾಲೂಕು, ಡಿಸ್ಟಿಕ್ಕು,
ಡಿಸ್ಟಿಕ್ಕು ಸ್ಟೇಟು ಪಿನ್ ಕೋಡ್ ಎಲ್ಲ ಸೆಲೆಕ್ಟ್ ಆಗಿರುತ್ತೆ. ಸೆಲೆಕ್ಟ್ ಆಗಿಲ್ಲ ಅಂದರೆ ಟೈಪ್ ಮಾಡ್ಕೊಳ್ಳಿ, ಓಕೆನಾ. ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ, ಯಾಕಂದರೆ ಪಾನ್ ಕಾರ್ಡ್ ಅದೇ ಅಡ್ರೆಸ್ ಕಳಿಸ್ತಾರೆ. ಆಮೇಲೆ ಇಲ್ಲಿ ನೋಡಿ ಕೆಳಗಡೆ ಕೋಡ್ ಸೆಲೆಕ್ಟ್ ಸಿಟಿ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ತಾಲೂಕು ಹೆಸರಿದ್ದರೆ ತಾಲೂಕು ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲಾಂದರೆ ಜಿಲ್ಲೆ ಹೆಸರಿದ್ದರೆ ಜಿಲ್ಲೆ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಿ ನಿಮ್ಮ ತಾಲೂಕು ಹೆಸರು ಸಿಗಲಿಲ್ಲ ಅಂದರೆ ನಿಮ್ಮ ಯಾವ ಜಿಲ್ಲೆ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೋಡಿ ನಾನು ಕಾಣಿಸ್ತೀನಿ. ಇವಾಗ ಎಕ್ಸಾಂಪಲ್ ನಮ್ಮ ತಾಲೂಕು ಹೆಸರು ಸಿಗ್ತಾ ಇದೆ, ನಾನು ತಾಲೂಕು ಹೆಸರು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನಿಮ್ಮ ತಾಲೂಕು ಹೆಸರು ಇಲ್ಲ ಆಗಿತ್ತಂದರೆ ಜಿಲ್ಲೆ ಹೆಸರು ಇದ್ದರೆ ಜಿಲ್ಲೆ ಹೆಸರನ್ನ ಆಲ್ಮೋಸ್ಟ್ ಡಿಸ್ಟಿಕ್ ಹೆಸರೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ತಾಲೂಕು ಸಿಗೋದು ತುಂಬ ರೇಯರು ಇದರಲ್ಲಿ. ಸೊ ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಸ್ವಲ್ಪ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ, ಅದಕ್ಕೆ ನಿಮ್ದು ಏನಿದೆ ಅದನ್ನು ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಎಕ್ಸಾಂಪಲ್ ನೋಡಿ ಸೆಲೆಕ್ಟ್ ಮಾಡಿಕೊಂಡೆ. ಸೆಲೆಕ್ಟ್ ಮಾಡ್ಕೊಂಡಾದ ತಕ್ಷಣ ಕೆಳಗಡೆ ನಮ್ಮದು ಈ ರೀತಿ ಒಂದು ಎಲ್ಲ ಆಪ್ಷನ್ಸ್ ಓಪನ್ ಆಗುತ್ತೆ. ಕಾಣಿಸ್ತೀನಿ ನೋಡಿ ಕೆಳಗಡೆ ಯಾವ ರೀತಿ ಅಂದರೆ ಇಲ್ಲಿ ನೋಡಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಒಂದು ಬಾಕ್ಸ್ ಕಾಣುತ್ತೆ, ಇದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಟಿಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಈ ಆಪ್ಷನ್ ಬಂದಲ್ಲಿ ಇದು ಬಾಕ್ಸಲ್ಲಿ ಟಿಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆ. ಸೊ ಸಬ್ಮಿಟ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಸರಿಯಾಗಿದೆ ನೋಡಿಕೊಂಡು ಆಮೇಲೆ ಈ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಇನ್ನೊಂದು ಸಲ ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಜನ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ಇದೇನಾದ್ರು ಬರಲಿಲ್ಲ ಅಂತ ಅಂದರೆ ಸೇಮ್ ಏನಿಲ್ಲ, ನೆಕ್ಸ್ಟ್ ಇಲ್ಲಿ ಪಾನ್ ಕಾರ್ಡ್ ಅಂತ ಮತ್ತೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಪೆಂಡಿಂಗ್ ಅಂತ ಬರುತ್ತೆ. ಸೊ ಪೆಂಡಿಂಗಲ್ಲಿ ಹೋದರೂ ಕೂಡ ಫಾರ್ಮ್ ಅಂತ ಸಿಗುತ್ತೆ. ಸೊ ಆ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಓಪನ್ ಆಗುತ್ತೆ. ಸೊ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಕಾಣಿಸ್ತೀನಿ. ಇಲ್ಲಿ ನೋಡಿ ಜನ್ರೇಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಫಾರ್ಮ್ ಈ ರೀತಿ ಓಪನ್ ಆಗುತ್ತೆ. ಸೊ ನಾವು ಏನು ಫಿಲಪ್ ಮಾಡಿದ್ದೀವಿ ಅದೆಲ್ಲ ಬಂದಿರುತ್ತೆ ಫಾರ್ಮಲ್ಲಿ. ಎಲ್ಲಾದರೂ ಬೇಕಿದ್ರೆ ಸ್ಕ್ರೋಲ್ ಮಾಡಿ ನೋಡ್ಕೊಳ್ಳಿ. ಅಂದರೆ ನಾವು ಇವಾಗ ಏನೇನು ಫಿಲಪ್ ಮಾಡಿದ್ದೀವಿ ನಮ್ಮ ಡೀಟೇಲ್ಸ್ ಪ್ರತಿಯೊಂದು ಬಂದಿರುತ್ತೆ, ನೀವು ನೋಡ್ಬೋದು. ನೇಮ್ ಯಾವ ರೀತಿ ಬರುತ್ತೆ ಪಾನ್ ಕಾರ್ಡಲ್ಲಿ ಪ್ರತಿಯೊಂದನ್ನು ಕೊಟ್ಟಿರ್ತಾರೆ, ನೋಡ್ಕೊಳ್ಬೋದು. ಸೊ ಏನಿಲ್ಲ, ಈ ಫಾರ್ಮ್ನ ನೀವು ಜೆರಾಕ್ಸ್ ಮಾಡಿ ಪ್ರಿಂಟ್ ಮಾಡಿ ತೆಗೆದಿಟ್ಕೊಳ್ಬೇಕು. ಸೊ ಪ್ರಿಂಟ್ ಮಾಡಿ ತೆಗೆದಾದ ತಕ್ಷಣ ಒಂದು ಕಾಪಿ ಜೆರಾಕ್ಸ್ ತೆಗೆದಾದ್ಮೇಲೆ 2 ಕಾಪಿ ಬಂದಿರುತ್ತೆ, ಟೋಟಲ್ 2 ಇರುತ್ತೆ ಇದರಲ್ಲಿ. ಸೊ ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಫೋಟೋ ಮತ್ತು ಆ ಕಡೆ ಲೆಫ್ಟ್ ಒಂದು ಫೋಟೋ ರೈಟ್ ಒಂದು ಫೋಟೋ ಇಲ್ಲಿ ಅಂಟಿಸ್ಬೇಕಾಗಿರುತ್ತೆ. ಸೊ 2 ಗ್ಯಾಪ್ ಕೊಟ್ಟಿದ್ದಾರಲ್ವ, ಅಲ್ಲೊಂದು ಫೋಟೋ ಅಟ್ಯಾಚ್ ಮಾಡಿ ಕೆಳಗಡೆ ಇಲ್ಲಿ ಸಿಗ್ನೇಚರ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ಸಿಗ್ನೇಚರ್ ಮಾಡಬೇಕಾಗಿರುತ್ತೆ. ಸೊ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಮೇಲ್ಗಡೆ 2 ಫೋಟೋ ಹಚ್ಚಿ ಆಮೇಲೆ ಸಿಗ್ನೇಚರ್ ಮಾಡಿ, ಆಮೇಲೆ ಲಾಸ್ಟ್ ಪೇಜಲ್ಲಿ 2ನೇ ಪೇಜಲ್ಲೂ ಕೂಡ ಕೆಳಗಡೆ ಸಿಗ್ನೇಚರ್ ಅಂತ ಆಪ್ಷನ್ ಇದೆ, ಇದರಲ್ಲೂ ಕೂಡ ಇಲ್ಲಿ ಸಿಗ್ನೇಚರ್ನ ಹಾಕಿ. ಸೊ ಇಷ್ಟೇ ಸಿಂಪಲ್ ಆಗಿ ಮೇಲ್ಗಡೆ ಒಂದು ಸಿಗ್ನೇಚರು, ಲಾಸ್ಟ್ ಪೇಜಲ್ಲಿ ಒಂದು ಸಿಗ್ನೇಚರು, ಆಮೇಲೆ ಮೇಲ್ಗಡೆ 2 ಫೋಟೋ ಇಷ್ಟೇ ಇದರಲ್ಲಿ ಅಟ್ಯಾಚ್ ಮಾಡಬೇಕು. ಮೇಲ್ಗಡೆ 2 ಫೋಟೋ ಅಟ್ಯಾಚ್ ಮಾಡಿ ಸಿಗ್ನೇಚರ್ ಹಾಕಿ, ಆಮೇಲೆ ಕೆಳಗಡೆ ಇನ್ನೊಂದು 2ನೇ ಪೇಜಲ್ಲೂ ಕೂಡ ಲಾಸ್ಟ್ ಸಿಗ್ನೇಚರ್ ಅಂತ ಇರುತ್ತೆ. ಸೊ ಸಿಗ್ನೇಚರ್ನ ಹಾಕಬೇಕಾಗಿರುತ್ತೆ. ಸೊ ಸಿಂಪಲ್ ಆಗಿ ನಾವೇನಿಲ್ಲ, ಇಲ್ಲಿ ಮೇಲ್ಗಡೆ 2 ಫೋಟೋ ಸಿಗ್ನೇಚರು 2 ಸಿಗ್ನೇಚರ್ ಎಲ್ಲ ಹಾಕಾದ್ಮೇಲೆ ಇದನ್ನು ನಾವು ಸ್ಕ್ಯಾನ್ ಮಾಡ್ಕೊಳ್ಬೇಕು. ಎಲ್ಲ ಫಿಲಪ್ ಆದಮೇಲೆ ಇದನ್ನು ಎಲ್ಲ ಅಟ್ಯಾಚ್ ಆದಮೇಲೆ ಸ್ಕ್ಯಾನ್ ಮಾಡಿಕೊಂಡು ನಾವು PDF ಮಾಡ್ಕೊಳ್ಬೇಕಾಗಿರುತ್ತೆ. 2 ಪೇಜನ್ನು ಕೂಡ, ಫಸ್ಟ್ ಪೇಜು ಸೆಕೆಂಡ್ ಪೇಜ್ ಎರಡನ್ನೂ ಕೂಡ ಸ್ಕ್ಯಾನ್ ಮಾಡಿ ಒಂದು PDF ಮಾಡ್ಕೊಳ್ಬೇಕು. ಅಂದರೆ 2 ಒಂದೇ ಇದರಲ್ಲೇ ಪೇಜಲ್ಲೇ ಬರಬೇಕು, ಸಪ್ರೇಟ್ ಬೇಡ. ಸೊ ನೀವು ಸ್ಕ್ಯಾನ್ ಮಾಡಾದ್ಮೇಲೆ PDF ಮರ್ಜ್ ಮಾಡ್ಕೊಳ್ಬೇಕಂದ್ರೆ 2 ಒಂದೇ ಪೇಜಲ್ಲಿ ಬರೋ ರೀತಿ, ಅಂದರೆ 2 ಪೇಜ್ ಇರುತ್ತೆ, ಮೇಲ್ಗಡೆ ಒಂದು ಪೇಜು ಕೆಳಗಡೆ ಒಂದು ಪೇಜು. ಸೊ ಎರಡನ್ನೂ ಸ್ಕ್ಯಾನ್ ಮಾಡಿಕೊಂಡು ಒಂದೇ PDF ಮಾಡ್ಕೊಳ್ಬೇಕಾಗಿರುತ್ತೆ. PDFನ ಮರ್ಜ್ ಮಾಡ್ಕೊಳ್ಳಿ. ಸೊ ವೆರಿ ಸಿಂಪಲ್ ಆಗಿರುತ್ತೆ. ಇದ್ರ ಜೊತೆ ನೀವು ಆಧಾರ್ ಕಾರ್ಡ್ ಏನಿರುತ್ತೆ ಅಲ್ವಾ, ಆಧಾರ್ ಕಾರ್ಡ್ PDF ಕೂಡ ಇದ್ರ ಜೊತೆನೇ ನೀವು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಸ್ಕ್ಯಾನ್ ಮಾಡಿಕೊಂಡು 3 ಡಾಕ್ಯುಮೆಂಟ್ಸ್ ಒಂದೇದರಲ್ಲಿ PDF ಮಾಡ್ಕೊಳ್ಬೇಕು. ಅದಾದಮೇಲೆ ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಪೆಂಡಿಂಗ್ ಅನ್ನೋ ಆಪ್ಷನ್ ಇದೆ ಗೊತ್ತಾ, ಪಾನ್ ಕಾರ್ಡ್ ಕ್ಲಿಕ್ ಮಾಡಿ ಪೆಂಡಿಂಗ್ ಅನ್ನೋ ಆಪ್ಷನಲ್ಲಿ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಈ ರೀತಿ ಎಲ್ಲ ನಾವು ಅಪ್ಲಿಕೇಶನ್ ಹಾಕಿರೋದು ಬಂದಿರುತ್ತೆ. ಸೊ ಸಿಂಪಲ್ ಆಗಿ ಏನಾದರೂ ಮಿಸ್ಟೇಕ್ ಇದ್ದರೆ ಎಡಿಟ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ, ಎಡಿಟ್ ಮಾಡ್ಕೊಳ್ಬೋದು. ಎಲ್ಲ ಸರಿಯಾಗಿದ್ದರೆ ಏನಿಲ್ಲ, ಅಪ್ಲೋಡ್ ಅಂತ ಅದ್ರ ಪಕ್ಕದಲ್ಲೇ ಇದೆ ನೋಡಿ, ಅಪ್ಲೋಡ್ ಮೇಲೆ ಆರೆಂಜ್ ಕಲರ್ ಇದೆ ನೋಡಿ ಅಪ್ಲೋಡು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ರೀತಿ ಎಲ್ಲ ಓಪನ್ ಆಗುತ್ತೆ, ನೋಡ್ಬೋದು ನೀವು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಇವಾಗ ನೋಡಿ ಏನಿಲ್ಲಿ ಇನ್ಫಾರ್ಮೇಷನ್ ಬರ್ತಿದೆಯಲ್ಲ ಇದೇ ಫೈನಲ್ ಆಗಿರುತ್ತೆ. ನೇಮು, ಡೇಟ್ ಆಫ್ ಬರ್ತು, ತಂದೆ ಹೆಸರು, ಇಮೇಲ್ ID, ಫೋನ್ ನಂಬರು, ಇದು ಸರಿಯಾಗಿದೆ ಅಂತ ಅಂದರೆ ಮುಗೀತು. ಫೈನಲ್ ಆಗಿ ನಿಮ್ಮ ಪಾನ್ ಕಾರ್ಡಲ್ಲಿ ಅದೇ ರೀತಿ ಬಂದಿರುತ್ತೆ. ಸೊ ನಿಮ್ಮ ನೇಮ್ನ ನೋಡ್ಕೊಳ್ಬೋದು, ಸೇಮ್ ಆಧಾರ್ ಕಾರ್ಡಲ್ಲಿ ಇರೋ ರೀತಿಯೇ ಬಂದಿರುತ್ತೆ. ಸೊ ಎಲ್ಲನೂ ಕೂಡ ಏನೇ ಡೀಟೇಲ್ಸ್ ಸರಿಯಾಗಿದೆ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೂಸ್ ಫೈಲ್ ಅಂತ ಬಂದಿರುತ್ತೆ. ನಾನು ಹೇಳಿದೆ ಅಲ್ವಾ, ಆಧಾರ್ ಕಾರ್ಡು ಮತ್ತು ಇವಾಗ ಅಪ್ಲಿಕೇಶನ್ ಫಾರ್ಮ್ ಮೂರು ಕೂಡ ಒಂದೇ PDF ಸ್ಕ್ಯಾನ್ ಮಾಡಿಕೊಂಡು ಒಂದೇ PDFನ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಆಧಾರ್ ಕಾರ್ಡು ಮತ್ತು ಇದು ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅಲ್ಲ ಒಂದೇ PDFನ ಮಾಡಿಕೊಂಡು ಸೆಲೆಕ್ಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಅಪ್ಲೋಡ್ ಮಾಡ್ಕೊಂಡ ತಕ್ಷಣ ರೈಟ್ ಸೈಡಲ್ಲಿ ನೋಡಿ ಅದು ಅಪ್ಲೋಡ್ ಆಯಿತು. ಸೊ ಒಂದ್ಸಲ ಎಲ್ಲನೂ ಸರಿಯಾಗಿ ನೋಡ್ಕೊಳ್ಳಿ.
ಇಮೇಲ್ ಐ ಡಿ ಸರಿಯಾಗಿದೆಲ್ಲ ನೋಡ್ಕೊಳ್ಳಿ, ಮತ್ತು ಡಾಕ್ಯುಮೆಂಟ್ ಸೈಡಿಗೆ ಸ್ಕ್ರೋಲ್ ಮಾಡ್ಕೊಂಡು ನೋಡಿ, ಅಂದರೆ ನಾವು ಅಪ್ಲೋಡ್ ಮಾಡಿರೋದು ಸರಿಯಾಗಿದೆಯಾ ಇಲ್ಲ ಅಂತ ನೋಡಿ. ಮೂರು ಕೂಡ ಒಂದೇ ಇದರಲ್ಲಿ ಬಂದಿದೆ ಇವಾಗ. ಸೊ ಈ ರೀತಿ ಒಂದೇ PDF-ನಲ್ಲಿ ಮೂರು ಕೂಡ ಆ್ಯಡ್ ಮಾಡಿಕೊಂಡು ಪೇಜ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ಸಿಂಪಲಾಗಿ ಏನಿಲ್ಲ, ನಾವು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸರಿಯಾಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾಂದರೆ ಎಡಿಟ್ ಮಾಡ್ಕೊಳ್ಳಿ. ಸೊ ನಾನು ಸರಿಯಾಗಿದೆ, ಅದಕ್ಕೆ ನಾನು ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನೀವು ಕನ್ಫರ್ಮ್ ಆಗಿ ಸಬ್ಮಿಟ್ ಮಾಡ್ತೀರಾ, ಇನ್ನೊಂದು ಸಲ ಪರಿಶೀಲಿಸಿ ಅಂತ ಇದೆ. ಓಕೆ ಅಂತ ಕೊಟ್ಬಿಟ್ರೆ ಆಯಿತು, ಸಬ್ಮಿಟ್ ಸಕ್ಸಸ್ಫುಲಿ ಆಗಿ. ಇವಾಗ ನೋಡಿ ಈ ರೀತಿ ಸಕ್ಸಸ್ಫುಲಿ ಅಪ್ಡೇಟ್ ಡಾಕ್ಯುಮೆಂಟ್ ಸಕ್ಸಸ್ಫುಲಿ ಅಂತ ಮೇಲ್ಗಡೆ ಒಂದು ಮೆಸೇಜ್ ಬರುತ್ತೆ. ಸೊ ಇವಾಗ ಏನಿಲ್ಲ, ಸಬ್ಮಿಟ್ ಆದ ತಕ್ಷಣ ನಮಗೆ ಇವಾಗ ಹಾಕಿರೋದು ಪ್ರಿಂಟ್ ಬೇಕಲ್ವ, ನಮಗೆ ಕಸ್ಟಮರ್ ಕೊಡಲಿಕ್ಕೆ ಅಥವಾ ನೀವೇ ಇಟ್ಕೊಳ್ಳಿಕ್ಕೆ ಒಂದು ಪ್ರಿಂಟ್ ಬೇಕಲ್ವ, ಅದಕ್ಕೇನಿಲ್ಲ ಲಾಗೌಟ್ ಮಾಡಬೇಕಾಗಿರುತ್ತೆ. ಲಾಗೌಟ್ ಮಾಡಿ ಒಂದು 10 ಮಿನಿಟ್ ಇಲ್ಲಾಂದರೆ 5 ಮಿನಿಟ್ ಬಿಟ್ಟು ಮತ್ತೆ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಇವಾಗ ನಾನು ಏನಿಲ್ಲ, ಸಿಂಪಲ್ಲಾಗಿ ಲಾಗೌಟ್ ಮಾಡಿ ಒಂದು 5 ಮಿನಿಟ್ ಬಿಟ್ಟು ಲಾಗಿನ್ ಮಾಡಾದಮೇಲೆ ಇಲ್ಲಿ ವೆರಿಫಿಕೇಷನ್ ಅಂತ ಕಾಣಿಸ್ತಿದೆ ಗೊತ್ತಾ, ಪೆಂಡಿಂಗ್ ಕೆಳಗಡೆ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಒಂದು PDF ಓಪನ್ ಆಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಂಪಲ್ಲಾಗಿ ಒಂದು PDF ಬರುತ್ತೆ. ಈ PDF-ನ ಕಸ್ಟಮರ್ಗೆ ತೆಗೆದುಕೊಡಿ, ಇಲ್ಲಾಂದರೆ ನೀವೇ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ಮ ಅಪ್ಲಿಕೇಶನ್ ನೀವೇ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಸೊ ಇದು ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಆಗಿರುತ್ತೆ. ಸೊ ಈ ರೀತಿ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಫಾರ್ಮ್ ನಿಮ್ಮ ಹತ್ರ ಇಟ್ಕೊಂಡ್ರೆ ಸಾಕು, ನಿಮಗೆ ಮಿನಿಮಮ್ ಒಂದು 15 ದಿನದೊಳಗೆ ನಿಮಗೆ ಮನೆಗೆ ಪಾನ್ ಕಾರ್ಡ್ ಬಂದು ತಲುಪತ್ತೆ ಪೋಸ್ಟ್ ಆಫೀಸಿಂದ. ಮತ್ತು ನಿಮಗೆ ಸಾಫ್ಟ್ ಕಾಪಿ PDF ಬಂದುಬಿಟ್ಟು 5 ಇಲ್ಲ 6 ದಿನದಲ್ಲಿ ನಿಮ್ಮ ಇಮೇಲ್ ಐ ಡಿಗೆ ಕಳಿಸಿರ್ತಾರೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಂಕಿಂದು ಅಥವಾ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಗೆ ಏನೇ ರಿಲೇಟೆಡ್ ಯಾವ ಪಾನ್ ಕಾರ್ಡ್ ಯಾವುದಕ್ಕೆ ಬೇಕಲ್ವ ಅದೆಲ್ಲದಕ್ಕೂ ನೀವು ಪಾನ್ ಕಾರ್ಡ್ನ ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ, ಮಾಡ್ಕೊಳ್ಬೋದು ಇಮೇಲಲ್ಲಿ ಕಳಿಸಿರ್ತಾರಲ್ವ ಅದರಿಂದ. ಸೊ ನೀವು ಪಾನ್ ಕಾರ್ಡ್ ಒರಿಜಿನಲ್ ಬರಬೇಕಂತಂದರೆ ಪೋಸ್ಟ್ ಆಫೀಸಿಂದ ಬರಬೇಕಂತಂದರೆ ಮಿನಿಮಮ್ 15 ದಿನ ಆಗಿರುತ್ತೆ. ಸೊ ಸಿಂಪಲ್ಲಾಗಿ ಈ ರೀತಿ ನೀವು ಇನಿಷಿಯಲ್ ಆಗಿರೋ ಪಾನ್ ಕಾರ್ಡ್ ಹೆಸರು ಯಾರ್ದಾರ್ದು ಇರುತ್ತಲ್ವ ಆಧಾರ್ ಕಾರ್ಡಲ್ಲಿ, ಸೊ ಆ ರೀತಿ ಇನಿಷಿಯಲ್ ಪಾನ್ ಕಾರ್ಡ್ನ ಈ ರೀತಿ ನೀವು ಅಪ್ಲಿಕೇಶನ್ ಹಾಕಿ ಪಡ್ಕೊಳ್ಬೋದು ಅಂತ ನಾನು ಇದರಲ್ಲಿ ವಿವರವಾಗಿ ತಿಳಿಸಿದ್ದೀನಿ. ಆದರೂ ಕೂಡ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಸಿಂಪಲ್ಲಾಗಿ ಈ ರೀತಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಷ್ಟೇ ಸಿಂಪಲ್ಲಾಗಿ ನೀವು ಒಂದು ಇನಿಷಿಯಲ್ ಪಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಸಕ್ಸಸ್ಫುಲಿಯಾಗಿ ಪಾನ್ ಕಾರ್ಡ್ನ ಪಡ್ಕೊಳ್ಬೋದು. ಸೊ ಪಾನ್ ಕಾರ್ಡ್ ಒಂದು 5-6 ದಿನದಲ್ಲಿ ನಿಮಗೆ ಇಮೇಲ್ಗೂ ಕೂಡ PDF-ನ ಕಳಿಸ್ತಾರೆ. ಆಮೇಲೆ ಒಂದು 15 ದಿನದ 12, 13, 14, 15 ದಿನದೊಳಗೆ ಪೋಸ್ಟ್ ಆಫೀಸಿಂದ ಕೂಡ ಮನೆ ಅಡ್ರೆಸ್ಗೆ ಪಾನ್ ಕಾರ್ಡ್ನ ಕಳಿಸ್ತಾರೆ. ಸೊ ಇಷ್ಟು ಸಿಂಪಲ್ಲಾಗಿ ನೀವು ಪಾನ್ ಕಾರ್ಡಿಗೆ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದು, ಅದು ಕೂಡ ಇನಿಷಿಯಲ್ ಪಾನ್ ಕಾರ್ಡಿಗೆ. ಸೊ ಎಷ್ಟೋ ಜನ ಅಂತಾರೆ ಸರ್ ಇದು ಪಾನ್ ಕಾರ್ಡಿಗೆ ಅಪ್ಲಿಕೇಶನ್ ಹಾಕೋದೇನೋ ನೀವು ಹೇಳಿದ್ರಿ, ಬಟ್ ತುಂಬ ಆಪ್ಷನ್ಸ್ ಇದೆ, ನಮ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂತ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನೀವು ಫಸ್ಟ್ ಲಾಗಿನ್ ಆಗಿ ನಾನು ಹೇಳಿರೋ ರೀತಿ ಪ್ರೊಸೀಜರ್ನ ನೀವು ಟ್ರೈ ಮಾಡಿ, ಅಂದರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಟ್ರೈ ಮಾಡಿದೆ ಜಸ್ಟ್ ನೋಡುವಾಗ ಏನು ಅನ್ಸುತ್ತೆ, ತುಂಬ ಪ್ರೊಸೆಸ್ ಇದೆ, ಸೊ ಕಷ್ಟ ಹಾಗೆ ಹಿಂಗೆ ಅನಿಸ್ಬೋದು ನಿಮಗೆ. ಬಟ್ ಒಂದು ತಿಳ್ಕೊಳ್ಳಿ, ನೀವು ಯಾವಾಗ ನೀವು ಟ್ರೈ ಮಾಡ್ತೀರಾ ಆವಾಗಲೇ ನಿಮ್ಗೆ ಅದು ಈಸಿ ಅನ್ಸೋದು. ಏನು ಜಾಸ್ತಿ ಇಲ್ಲ, ಸಿಂಪಲ್ಲಾಗಿ ಪೇಮೆಂಟ್ ಮಾಡಿಕೊಂಡು ಅಪ್ಲಿಕೇಶನ್ನ ಫಿಲಪ್ ಮಾಡಿ PDF-ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಮುಗೀತು. ಇಷ್ಟೇ ಸಿಂಪಲ್ಲಾಗಿರುತ್ತೆ. ಸೊ ಎಷ್ಟೋ ಜನ ಆದರೂ ಕೂಡ ಕೆಲವೊಂದು ಡೌಟ್ಸ್ ಇರುತ್ತೆ, ಅಂಥವ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂತ ಅಂದರೆ ವಾಟ್ಸಪ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಫೋನ್ ನಂಬರ್ ಇದೆ, ಲಿಂಕ್ ಇದೆ, ಅದರಲ್ಲಿ ಜಾಯ್ನ್ ಆಗಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆದ ತಕ್ಷಣ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ ತಿಳ್ಕೊಬೋದು. ಬಟ್ ನಾನು ರಿಪ್ಲೈ ಮಾಡ್ತೀನಿ, ಸ್ವಲ್ಪ ಲೇಟು ಕೂಡ ಆಗ್ಬೋದು, ಬೇಗನೂ ಮಾಡ್ಬೋದು, ಸ್ವಲ್ಪ ವೇಟ್ ಮಾಡಿ ಅಷ್ಟೇ ಅಂತ ಹೇಳ್ತಾ. ಸೊ ಏನಿಲ್ಲ, ಸಿಂಪಲ್ಲಾಗಿ ಯಾರು ನೀವು ಸೈಬರ್ ಶಾಪ್ನ ಇಡಬೇಕು, ಸೈಬರ್ ಶಾಪಿಂದ ಒಳ್ಳೆ ಬಿಸ್ನೆಸ್ ಮಾಡಬೇಕು ಅಂತ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಂತಂದರೆ ನಾನು ಸೈಬರ್ ಶಾಪ್ ಟ್ರೈನಿಂಗ್ ಕೊಡ್ತೀನಿ, ನಿಮ್ಗೆ ಒಳ್ಳೆ ಯೂಸ್ಫುಲ್ ಆಗಿರುತ್ತೆ. ಅದೇ ರೀತಿ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಾರ್ಮಲ್ ಪೀಪಲ್ಸ್ ನೋಡ್ತಿದ್ರೆ ನೀವು ಅಪ್ಲಿಕೇಶನ್ನ ಯಾವ ರೀತಿ ಫಿಲಪ್ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಳೋದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಮತ್ತು ಇನ್ನೊಂದೇನು ಮೇನ್ ವಿಚಾರ ಅಂತ ಅಂದರೆ, ನೀವು ಇವಾಗ ಈ ಅಪ್ಲಿಕೇಶನ್ ಹಾಕಿದ ತಕ್ಷಣ ಏನಾದ್ರು ಮಿಸ್ಟೇಕ್ ಆಯಿತು, ಹಿಂಗಾಯ್ತು ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಅದೇನು ನೀವು ಲಾಗಿನ್ ಆದ ತಕ್ಷಣ ಕೆಲವೊಂದು ಫೋನ್ ನಂಬರ್ಸ್ ಎಲ್ಲ ಶೋ ಆಗುತ್ತೆ ಗೊತ್ತಾ ಹೋಮ್ ಪೇಜ್ನಲ್ಲಿ, ಅವರಿಗೆ ಕಾಂಟ್ಯಾಕ್ಟ್ ಮಾಡದೆ ನೀವು ಈ ರೀತಿ ಪ್ರಾಬ್ಲಮ್ ಆಗಿದೆ ಅಂದರೆ ಅವರೇ ಸರಿ ಮಾಡ್ಕೊಳ್ತಾರೆ. ಇಲ್ಲಾಂದರೆ ವಾಟ್ಸಪ್ನಲ್ಲಿ ID ಪಾಸ್ವರ್ಡ್ ಕಳಿಸಿರ್ತಾರೆ, ಅದರಲ್ಲೂ ಕೂಡ ವಾಟ್ಸಪ್ ನಂಬರ್ ಇರುತ್ತೆ, ಅವ್ರಿಗೂ ಕಾಲ್ ಮಾಡಿದ್ರು ಕೂಡ ಅವರು ರಿಸೀವ್ ಮಾಡ್ತಾರೆ. ಇನ್ನೊಂದೇನಂತ ಅಂದರೆ ಏನಾದ್ರು ಮಿಸ್ಟೇಕ್ ಇದ್ದರೂ ಕೂಡ ನಿಮ್ಮ ವಾಟ್ಸಪ್ನಲ್ಲಿ ಅವರು ಮೆಸೇಜ್ ಹಾಕ್ತಾರೆ. ಸೊ ಈ ರೀತಿ ಮಿಸ್ಟೇಕ್ ಆಗಿದೆ, ಅದನ್ನು ಸರಿ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾರೆ. ಸೊ ನೀವು ಮತ್ತೆ ಕರೆಕ್ಷನ್ ಮಾಡ್ಕೊಳ್ಬೋದು. ಸೊ ಇಷ್ಟೆಲ್ಲ ಅವರು ಏನು ಸಪೋರ್ಟಿಂಗ್ ಟೀಮ್ ಇರುತ್ತೆ, ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಯಾವುದು RSK ರೂರಲ್, ಇವಾಗ ನಾನು ಹೇಳಿದೆ ಅಲ್ಲ ಆ ವೆಬ್ಸೈಟ್ ಅವರು. ಸೊ ಇನ್ನೊಂದೇನು ಹೇಳ್ತೀನಿ, ನೀವು ವಾಲೆಟ್ ರಿಚಾರ್ಜ್ ಮಾತ್ರ ಯಾವುದೇ ಕಾರಣಕ್ಕೂ ಒಂದೇ ಸಲ ಜಾಸ್ತಿ ಮಾಡ್ಕೊಳ್ಬೇಡಿ. ನಿಮ್ದು ಏನು ಕೆಲಸ ಇರುತ್ತೆ ಅದಕ್ಕೆ ಎಷ್ಟು ಅಮೌಂಟ್ ಪೇ ಮಾಡ್ಕೊಳ್ಬೇಕು, ವಾಲೆಟ್ ರಿಚಾರ್ಜ್ ಅಷ್ಟೇ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.